You showed that you're only drinking water in these bottles that you have right here, and that's all you're surviving. ಒಬ್ರು 64 ವರ್ಷದ ಸೋನಮ್ ವಾಂಗ್ಚು ಅವರು ಹೊಟ್ಟೆ ಹಸ್ಕೊಂಡು ಸ್ಟ್ರೈಕ್ ಮಾಡ್ತಿದ್ರೆ ಇಲ್ಲಿ ಡಿಬೇಟ್ ಏನ್ ನಡೀತಿದೆ, ಬಾಟ್ಲಲ್ಲಿ ಏನಿದೆ, ಅವರು ಬಾತ್ರೂಮ್ ಹೋದ ಸಮೋಸ ತಿಂತಾರ, ಈ ತರ ಡಿಬೇಟ್ ಮಾಡೋರಿಗೆ ನನ್ನ ಕಡೆಯಿಂದ ಏನ್ ಪ್ರಶ್ನೆ ಕೇಳ್ತಾ ಇದೀನಿ ಅಂದ್ರೆ, ನೀಟ್ ಪೇಪರ್ ಲೀಕ್ ಆಗಿ 14 ಜನ ಸ್ಟೂಡೆಂಟ್ ತೀರೋದಾಗ ಆ ವಿಷಯನ ಡಿಬೇಟ್ ಯಾರು ಮಾಡ್ಲಿಲ್ಲ, ಇದ್ಯಾವುದೋ ವಾಟರ್ ಬಾಟ್ಲನ್ನ ಇಟ್ಕೊಂಡು ಡಿಬೇಟ್ ಮಾಡ್ತಿದಾರಲ್ಲ. ಇವತ್ತಿಗೆ ಅವರು ಸ್ಟ್ರೈಕ್ ನ ಸ್ಟಾರ್ಟ್ ಮಾಡಿ 19ನೇ ದಿನ ಆಗಿದೆ. ಅರೌಂಡ್ ಅವರು 8 ಇಂದ 10 kg ಅವ್ರ ಬಾಡಿ weight ಕಮ್ಮಿ ಆಗಿದೆ. ಹೀಗೆ ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ಇನ್ನೇನು ಆಗಲ್ಲ, ಅವರು ತೀರೋಗೋ ಚಾನ್ಸಸ್ ತುಂಬಾ ಇದೆ. ಜನಗಳು ಇನ್ನೇನು ಮಾಡಲ್ಲ, 2 ದಿನ ರೆಸ್ಟ್ ಇನ್ ಪೀಸ್ ಅಂತ ಹಾಕೊಂತಾರೆ, 3ನೇ ದಿನ ಮರ್ತು ಅವ್ರ ಪಾಡಿಗೆ ಅವ್ರ ಲೈಫ್ ನ ಲೀಡ್ ಮಾಡ್ತಾರೆ. ನಮ್ ಗೌರ್ಮೆಂಟ್ ಅವ್ರಿಗೆ ನಾನು ಕ್ವಶನ್ ಕೇಳ್ತಾ ಇರೋದೇನಂದ್ರೆ, ಈಗ 2021, 2024, 2026 3 ಸತಿ ಪೇಪರ್ ಲೀಕ್ ಆಗಿದೆ. ಸೇಮ್ ಗೌರ್ಮೆಂಟ್, ಸೇಮ್ ಮಿನಿಸ್ಟರ್. ಏನಕ್ಕೆ ಇನ್ನ ಆ ಮಿನಿಸ್ಟರ್ ಮೇಲೆ ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ? ವರ್ಷದಲ್ಲಿ ಇಲ್ಲ ಅಂದ್ರೂ 20 ಇಂದ 22 ಲಕ್ಷ ಸ್ಟೂಡೆಂಟ್ಸ್ ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ. ವರ್ಷ ಎಲ್ಲ ಪಟ್ಟಿರೋ ಶ್ರಮಕ್ಕೆ ಏನ್ ಪ್ರತಿಫಲ ಸಿಕ್ತಂಗಾಗುತ್ತೆ ಇಂಥ ಸಿಸ್ಟಮ್ ಅಲ್ಲಿ ನಾವು ಬದುಕ್ತಾ ಇದ್ರೆ? ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅಂತ ನನ್ಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.